ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತರ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ನೂರು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಕರ್ನಾಟಕಕ್ಕೆ 14ನೇ ಶತಮಾನದಲ್ಲಿ ದೊಡ್ಡದೊಂದು ಆಪತ್ತು ಬಂತು. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ 1300 ಏನು ಅಂದರೆ ನಮ್ಮ ಕರ್ನಾಟಕವನ್ನು ಮುಸಲ್ಮಾನರು, ಆದಿಲ್ ಶಾಹಿಗಳು, ಸುಲ್ತಾನರು ಇವರೆಲ್ಲ ಮುತ್ತಿಬಿಟ್ಟಿದ್ದರು. ಹಿಂದೂಗಳಿಗೆ ನೆಲೆಯೇ ಇರಲಿಲ್ಲ, ಬದುಕೋಕೆ ಆಗ್ತಾ ಇತ್ತು. ಕಾನೂನುಬದ್ಧವಾಗಿ ಮದುವೆಯಾಗಿದ್ದ ಮೇಲೆ ಮಗು ಬೇಕು ಅಂತ ಅಪ್ಪ ಅಮ್ಮ ಇಷ್ಟಪಟ್ಟರೆ, ಗಂಡ ಹೆಂಡತಿ ಇಷ್ಟಪಟ್ಟರೆ ಅರ್ಜಿ ಹಾಕಬೇಕಾಗಿತ್ತು. ನಾವೊಂದು ಮಗು ತಗೊಳ್ಳೋದಕ್ಕೆ ಸರ್ಕಾರ ಅನುಮತಿ ಕೊಡಿ ಅಂತ. ಆವಾಗ ಅವರು ಹೇಳ್ತಾ ಇದ್ರು, ಮಗು ಬೇಕಾ, ಹಾಗಾದರೆ 10,000 ದಿನಾರ್ ದಂಡವನ್ನು ಹಾಕಿದ್ದೀವಿ. ಆ ಹಣವನ್ನು ನಡೆದು ಚರಿತ್ರೆಯಲ್ಲಿ ಎಲ್ಲ ನಡೆದ್ಬಿಡ್ತು. ಅದನ್ನು ಜಿಜಿಯಾ ಅಂತ ಕರೆದು, ಜಿಜಿಯಾ ತಲೆಗಂದಾಯ ಕೇಳಿರ್ಬೇಕು, ಓದಿರ್ಬೇಕು. ಏನಾದರೂ ಉಂಗುರ ಇದ್ದ ಮಾತು ಓದಿ ಇರೋದು ಅದನ್ನು ಇತಿಹಾಸದಾಗ ಬಂದಿತ್ತು. ಅಂದರೆ ಹಿಂದೂಗಳು ಏನು ಮಾಡಿದರೂ ಅವರಿಗೆ ದಂಡ ಹಾಕ್ತಾಯಿದ್ರು. ಇದು ಒಬ್ಬ ಸನ್ಯಾಸಿಗೆ ಬಹಳ ಹತ್ತಿರದು. ಆತ ನೋಡಿದ, ಬರೀ ತುಂಡು ಬಾಳೆಗಾರ, ನಮ್ಮಲ್ಲಿ ರಾಜ್ಯವೇ ಇಲ್ಲ, ದೆಹಲಿಯಿಂದ ಆಳ್ತಾ ಇದ್ದಾರೆ, ನಾವೆಲ್ಲ ಅವರು ಗುಲಾಮರಾಗಿದ್ದೀವಿ. ಆ ಸನ್ಯಾಸಿ ತನ್ನ ಗುರುಗಳ ಹತ್ತಿರಕ್ಕೆ ಹೋದ. ಅವರು ಗುರುಗಳು ಶ್ರೀ ಶ್ರೀ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಅಂತ, ಈಗಿನವರದ್ದು. ಈಗಿದ್ದವರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ, ಆಗಿದ್ದವರು 1300ನೇ ಇಸ್ವಿಯಲ್ಲಿ ಶ್ರೀ ಶ್ರೀ ವಿದ್ಯಾತೀರ್ಥ. ಅವರಿಗೆ ಹೋಗಿ ತನ್ನ ಸಂಕಟವನ್ನು ಹೇಳ್ಬೋದು. ಇದೆಲ್ಲ ಸರ್ಕಾರಿ ದಾಖಲೆಗಳಲ್ಲಿ ದಾಖಲಾಗಿರೋದು, ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ. ಗೆಜೆಟ್ ಅಂತ ಕರೀತಾರೆ. ಅಂದರೆ ಸರ್ಕಾರದಲ್ಲಿ ಏನೇನು ಆಗುತ್ತೆ, ಕಾನೂನುಗಳಾಗುತ್ತೆ, ಅವುಗಳನ್ನೆಲ್ಲ ಪ್ರತಿ ವರ್ಷವೂ ಪ್ರತಿ ತಿಂಗಳು ಮುದ್ರಣ ಮಾಡ್ತಾರೆ. ಆ ಗೆಜೆಟ್ನಲ್ಲಿರೋ ವಿಷಯ ನಾನು ಹೇಳ್ತಾ ಇರೋದು 1336ನೇ ಇಸ್ವಿಯಲ್ಲಿ ನಡೆದ. ಅವ್ರು ಹೋಗಿ ಆ ಸ್ವಾಮಿಗಳನ್ನು ಕೇಳಿದ್ರು, ಸ್ವಾಮಿಗಳೇ, ಕರ್ನಾಟಕದ ಸ್ಥಿತಿ ಬಹಳ ಶೋಚನೀಯವಾಗಿದೆ, ಹಿಂದೂಗಳು ಬದುಕಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಏನು ಮಾಡಬೇಕು? ನಾನು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಹೇಳ್ತೀನಿ. ಮುಸಲ್ಮಾನರ ದಬ್ಬಾಳಿಕೆಯನ್ನು ತೊಲಗಿಸಿ ಪ್ರಪ್ರಥಮ ಹಿಂದೂ ಸಾಮ್ರಾಜ್ಯ ಅದು, ಕನ್ನಡ ಸಾಮ್ರಾಜ್ಯ ಅದು, ಅದನ್ನು ಕಟ್ಟಬೇಕು ಅಂತ ಇದ್ದೀನಿ. ನೀವು ಬರೀ ಆಶೀರ್ವಾದ ಮಾಡಿದ್ರೆ ಆಗಲ್ಲ, ಯಾಕೆಂದರೆ ಮನೆ ನಡೆಸೋಕೆ ದುಡ್ಡು ಬೇಕಲ್ರಿ. ಅಂತ ಸಾಮ್ರಾಜ್ಯ ಕಟ್ಟಬೇಕು ಅಂತ, ಕೋಟೆ ಕೊತ್ತಳಾಗಬೇಕು, ಕ್ಷೇಮ ಬೇಕು, ಭಂಡಾರ ಸೃಷ್ಟಿಯಾಗಬೇಕು, ಅರಮನೆ ಆಗಬೇಕು, ಏನೇನೇ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕು. ಇದಕ್ಕೆ ಇಷ್ಟು ಕೋಟಿಗಳು ಬೇಕು. ಏನು ಮಾಡಬೇಕು ಅಂತ ನೀವು ಮಾರ್ಗದರ್ಶನ ಮಾಡಿ. ಅದಕ್ಕೆ ಅವರು ಹೇಳಿದರು, ನೋಡಪ್ಪ, ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ದುರ್ಗಾ ಸಪ್ತಶತಿಯ ಭಕ್ತರು. ಅದರಲ್ಲಿ ಮಹಾಲಕ್ಷ್ಮಿ ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್ವಾಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ, ಪರಮ ಅಂದರೆ ಅತ್ಯಂತ ಶ್ರೇಷ್ಠವಾದ ಈಶ್ವರಿ, ಅಂದರೆ ಒಡತಿ, ಮಹಾರಾಣಿ, ಸಾಮ್ರಾಜ್ಞಿ. ಮೂರೂ ಗುಣಗಳನ್ನು ಹೊಂದಿರತಕ್ಕಂಥ
ಮಹಾಪರಮೇಶ್ವರಿ ತನ್ನ ದೇಹದ ಬಲಭಾಗದಿಂದ ಮಹಾಸರಸ್ವತಿಯನ್ನು, ಎಡಭಾಗದಿಂದ ಮಹಾಕಾಳಿಯನ್ನು ಸೃಷ್ಟಿ ಮಾಡಿದ್ದಾರೆ. ಕಾಳಿಗೂ ಮಹಾಕಾಳಿಗೂ ಅದೇ ಇರುವ ವ್ಯತ್ಯಾಸ. ಕಾಳಿ ಸೃಷ್ಟಿಯಾಯಿತು ಅಂಬಿಕೆಯ ಮಧ್ಯದಿಂದ, ಮಹಾಕಾಳಿ ಸೃಷ್ಟಿಯಾಯಿತು ಮಹಾಲಕ್ಷ್ಮಿಯ ಎಡಭಾಗ. ಈ ವೈಷ್ಣೋದೇವಿಗೆ ಹೋದರೆ ಆ ಪ್ರವೇಶ ದ್ವಾರದಲ್ಲಿ 3 ಅದ್ಭುತವಾದ ಸುಂದರವಾದ ಪ್ರತಿಮೆಗಳಿವೆ. ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ. ವೈಷ್ಣವರು ಅದರೊಳಗೆ ಹೋಗಲ್ಲಮ್ಮ. ನನ್ನ ಜೊತೆಗೆ ಬಂದಿದ್ದವರು ಅದು ಕೆಳಗೆ ಹೋಗಲ್ಲ ನಾವು ಅಂತ ವಾಪಸ್ ಬಂದ್ಬಿಡ್ತಾರೆ. ಏನು ಮಹಾಪಾರ್ವತಿ, ಮಹಾಕಾಳಿ ಇದ್ದಾಳೆ. ನಾನು ನೋಡಿದ್ದೀನಿ, ನಿಮಗೂ ಗೊತ್ತಿರಬೇಕು. ಪಾಪ ನೀವು ಒಳ್ಳೆಯವರು ಬಿಡಿ, ನೀವು ಅದ್ವೈತಿಗಳಿಗೆ ಹಾಗೆ. ಅದು ಮಹಾಲಕ್ಷ್ಮಿಯಿಂದಲೇ ಜಗತ್ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆ ಮಹಾಲಕ್ಷ್ಮಿಯನ್ನು ಕುರಿತು ಭಗವತ್ಪಾದರು 2 ಮಂತ್ರಗಳನ್ನು ಕೊಟ್ಟಿದ್ದಾರೆ. ಒಂದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು, ಅಂಗಂಹರೆ ಕುಲಕಭೂಷಣಮಾಶ್ರಯಂತಿ ವೃಂದಾಂಗನೇವ ಮುಕುಲಾಭರಣಂತಮಾಲಂ ಅಂಗೀಕೃತ ಅಖಿಲ ವಿಭೂತಿರವಾಂಗಲೀಲಾ ಮಾಂಗಲ್ಯದಸ್ತು ಮಮ ಮಂಗಲ ದೇವತಾ. ಇದು ಸ್ತುತಿ, ಇದು ಸ್ತೋತ್ರ ಮಂತ್ರವೇ. ಆದರೆ ನೀವು ಗಮನ ಇಟ್ಟು ಕೇಳಬೇಕಾದ್ದೇನು ಅಂದರೆ, ಮುಂದಿನ ವಿಷಯ ಎಲ್ಲ ಗೆಜೆಟ್ನಲ್ಲಿ ಬಂದಿದೆ. ಭಗವತ್ಪಾದರು ಕಲ್ಯಾಣ ವೃಷ್ಟಿಸ್ತವ ಅಂತ ಒಂದು ಬರೆದಿದ್ದಾರೆ. ಅದರೊಳಗೆ 3 ಒಂದು ರಹಸ್ಯ ಉಂಟು. ಆ ರಹಸ್ಯ ಏನಪ್ಪ ಅಂದರೆ ಕೊನೆಯ ಶ್ಲೋಕದಲ್ಲಿ ಹೇಳಿದ್ದಾರೆ. ಹ್ರೀಂಕಾರತ್ರಯ ಸಂಪುಟೇನ ಮಹತಾ ಮಂತ್ರೇಣ ಸಂದೀಪಿತಂ ಸ್ತೋತ್ರಂ ಯಃ. ಹ್ರೀಂಕಾರ, ಹ್ರೀಂ, ಐಂ ಹ್ರೀಂ ಕ್ಲೀಂ ಅಂತಕ್ಕಂಥದ್ದು ನವಾರಣ ಮಂತ್ರದ 3 ಬೀಜಾಕ್ಷರ. ಇವರು ಎಷ್ಟು ಶ್ರದ್ಧಾಳು ಭಕ್ತರು ಅಂದರೆ ಅವ್ರು ಮೊದಲನೇ ಏಕಾಕ್ಷರ. ನಾನು ಕೇಳಿದ್ದೀನಿ, ನಾನು ರೋಮಾಂಚನ. ಏನಮ್ಮ ನಿನ್ನ ಹೆಸರು? ಏಕಾಕ್ಷರ. ಯಾವ ಅಕ್ಷರ ಅದರೊಳಗೆ ಗೊತ್ತಿಲ್ಲ, ನಿಮ್ಮ ಅಪ್ಪನ ಕೇಳ್ಕೊಂಡು. ಅಕ್ಷರಿ, ಏಕಾಕ್ಷರಿ. ನನ್ನ ಯಾಕೆ ಕೇಳ್ತೀನಿ? ಸೃಷ್ಟಿಕರ್ತಿದ್ದಾರೆ, ಅವ್ರನ್ನ ಕೇಳ್ತೀನಿ. ಸ್ತೋತ್ರಂ ಯಃ ಪ್ರತಿವಾಸರಂ ತವ ಪುರೋ ಮಾತರ್ಜಪೇನ್ ಮಂತ್ರವಿತ್ ತಸ್ಯ ಕ್ಷೋಣಿಭುಜೋ ಭವಂತಿ ವಶಗಾ ಲಕ್ಷ್ಮೀಶ್ಚಿರಸ್ಥಾಯಿನಿ ವಾಣಿ ನಿರ್ಮಲ ಸೂಕ್ತಿಭಾರಭರಿತ ಜಾಗರ್ತಿ ದೀರ್ಘಂ ವಯಃ ಅನ್ನತಕ್ಕಂಥದ್ದು ಭಗವತ್ಪಾದರು ಕೊಟ್ಟಂತಹ ಮಹಾಲಕ್ಷ್ಮಿಯನ್ನು ಆಶ್ರಯಿಸಿ ಗೆಲ್ಲಬೇಕಾದಂಥ ಮಂತ್ರ. 3 ಅಂಶಗಳಿದೆ ಇದರೊಳಗೆ. ಮೊದಲನೇ ಭಾಗ ನೀವು ಸಂಪುಟೀಕರಣ ಮಾಡಿ. ಸಂಪುಟೀಕರಣ ಅಂದರೆ ಯಾವುದು ಪ್ರಧಾನವಾದ ಬೀಜಾಕ್ಷರ ಇರುತ್ತೆ ಅದಕ್ಕೆ ಆ ಕಡೆ ಈ ಕಡೆ 2 ಬೀಜಾಕ್ಷರಗಳನ್ನು, ಶ್ರೀಕಾರವನ್ನು, ಓಂಕಾರವನ್ನು ಸೇರಿಸಿ ಸಂಪುಟ ಅಂದರೆ ಒಂದು ಪೆಟ್ಟಿಗೆ ಮಾಡಿದಾಗ ಮಾಡಿ ಅದನ್ನು ಜಪ ಮಾಡ್ತಕ್ಕಂಥದ್ದು. ಇವರ ಯಜಮಾನರು ಬರ್ತಾರೆ ಅಂತ 12ನೇ ತಾರೀಕು. ಆ ಮಹಾಶಯ ಅದು ಎಂಥ ಸಂಪುಟೀಕರಣ ಮಾಡಿಬಿಟ್ಟಿದ್ರು ಅಂದರೆ, ಒಂದ್ಸಲ ಬಂದಿದ್ದಾರೆ, ಅವ್ರಿಗೇನೋ ಸಮಸ್ಯೆ ಇದೆ ಅಂತ ನನ್ನನ್ನು ಕೇಳಿದೆ. ನಾನು ಹೇಳಿದೆ, ಲಲಿತಾ ಸಹಸ್ರನಾಮದಲ್ಲಿ ಪ್ರತಿಯೊಂದು ಸ್ತೋತ್ರಕ್ಕೂ ಶ್ಲೋಕಕ್ಕೂ ಸಾಲಿಗೂ ಸಂಪುಟೀಕರಣ ಮಾಡಪ್ಪ ಆ ಕಡೆ ಈ ಕಡೆ ಅಂತ ಹೇಳಿದೆ. ಅವರೇನು ಮಾಡಿಬಿಟ್ಟಿದ್ದಾರೆ, ಶ್ರೀಮಾತ ಅನ್ನೋದಕ್ಕೆ ಇಡೀ ಲಲಿತಾ ಸಹಸ್ರನಾಮ ಸಲ ಹೇಳೋದು. ಶ್ರೀಮಾತ ಇಡೀ ಲಲಿತಾ ಸಹಸ್ರನಾಮ ಹೇಳೋದು. ಶ್ರೀ ಮಹಾರಾಜ್ಞಿ ಅದಕ್ಕೆ ಮೊದಲೊಂದು ಸಲ ಹೇಳೋದು, ಇನ್ನೊಂದು ಸಲ ಹೇಳೋದು. ಅದು ಎಷ್ಟು ಸಲ ಅಂದ್ರಿ 9 ಗಂಟೆ ಕೂತ್ಕೊಳ್ತಾ ಇದ್ದಾರೆ. ಹೌದೇನಮ್ಮ? ಅಲ್ಲ, ಅದರಿಂದ ಅವ್ರಿಗೆ ಒಳ್ಳೆಯದಾಯಿತು ಅಂತ ಹೇಳಿದರು, ಅನುಕೂಲ ಆಯಿತು. ಸರಿ, ಮಂತ್ರಕ್ಕೆ ಮಹಾಶಕ್ತಿ ಇದೆ. ನಾವು ಸಾಧಿಸಿದರೆ ಎಲ್ಲ ಆಗಿಬಿಡುತ್ತೆ. ಅಂತಹ ಸಂಪುಟೀಕರಣ ಮಾಡಿದವರು ಇವರು ಯಜಮಾನ್ ರಘುನಾಥ್. ಬಹಳ ತೇಜಸ್ವಿಯಾಗಿದ್ದಾರೆ, ಭಾಳ ಸುಂದರವಾಗಿದ್ದಾರೆ, ಭಾಳ ಆಕರ್ಷಕವಾಗಿದ್ದಾರೆ. ಅವ್ರು ನೋಡಿದರೆ ಪರಮೇಶ್ವರ ನೋಡ್ದಂಗಿದೆ. ಪರಮೇಶ್ವರದ ಗೌರವರ್ಣ ನೋಡಿದಾಗ. ಹೌದು. ಮಹಾವಿನೀತರು, ಮಹಾ ಹಸನ್ಮುಖಿಗಳು. ನಾನು ಹೇಳ್ತೀನಿ, ಗಾಯತ್ರಿ ಎಷ್ಟೇ ಭಕ್ತರಾದರೂ
ಆಕೆ ಅದೃಷ್ಟಶಾಲಿನಿಯಾಗಿದ್ದಾಳೆ. ರಘುನಾಥ್ ಅವರು ನೀವು ಸೇರಬೇಕು. ಅದಕ್ಕೆ ಆಕೆ ಈ ಗಂಡನ ಬಗ್ಗೆ ಹೇಳಬೇಕಾದ್ರೆ ಪತಿದೇವರು ಅಂತ ಯಜಮಾನರು ಬಂದಲ್ಲ, ಪತಿದೇವರು ಇಲ್ಲಿ ಅದು ಸಾಂದರ್ಭಿಕ. ಅಂದರೆ ಹ್ರೀಂಕಾರತ್ರಯ ಸಂಪುಟೇನ ಮಹತಾ ಮಂತ್ರೇಣ ಸಂದೀಪಿತಂ. ಹ್ರೀಂ ಅದು ಲಕ್ಷ್ಮಿಯ ಮಂತ್ರ. ಲಕ್ಷ್ಮಿಯ ಉಳುಮೆಗಾಗಿ ಬಳಸ್ತಕ್ಕಂಥ ಬೀಜಾಕ್ಷರ ಹ್ರೀಂ. ಆ ಹ್ರೀಂ ಅನ್ನೋದಕ್ಕೆ ಇನ್ಯಾವುದೋ ಸಂಪುಟೀಕರಣ ಅಲ್ಲ. ಹ್ರೀಂ ಹ್ರೀಂ ಹ್ರೀಂ. ಹ್ರೀಂಕಾರತ್ರಯ ಸಂಪುಟೇನ ಮಹತಾ ಮಂತ್ರೇಣ ಸಂದೀಪಿತಂ. ಸ್ತೋತ್ರಂ ಯಃ ಪ್ರತಿವಾಸರಂ, ಪ್ರತಿ ದಿವಸ, ವಾಸನ ಅಂದರೆ ವಾರ ಅಂತಲ್ಲ, ಸೋಮವಾರ ಮಂಗಳವಾರ ಬುಧವಾರ ಹಾಗೆ ಪ್ರತಿವಾಸರಂ ತವ ಪುರೋ ಮಾತರ್ಜಪೇನ್ ಮಂತ್ರವಿತ್ತು. ನೀವು ತ್ರಿಕಾಲದಲ್ಲಿಯೂ ಈ ಹ್ರೀಂಕಾರ ಪಠಣೆಯನ್ನು ಮಾಡಿದರೆ, ಮಾಡಿ ಒಂದು 25,000 ಸಲ ಒಂದು ದಿವಸದಲ್ಲಿ ಕೂತ್ಕೊಂಡು ಹ್ರೀಂಕಾರ ಎಷ್ಟೊತ್ತು ಮಹಾ ತಗೊಳ್ತೀವಿ. ಒಂದು ಅರ್ಧ ಗಂಟೆ ತಗೋಬೋದು, ಮುಕ್ಕಾಲು ಗಂಟೆ ತಗೋಬೋದು. ನೀವು ಮಾಡಿದರೆ, ಬೇಕಿದ್ದರೆ ಮಾಡಿದರೆ ನೀನೇನೇನೋ ಆಗಬೇಕು ಅಂತೀಯ. ಹ್ರೀಂಕಾರ ತ್ರಯ ಸಂಪುಟೇನ ಮಹತಾ ಮಂತ್ರೇಣ ಸಂದೀಪಿತಂ ತಸ್ಯ ಕ್ಷೋಣಿಭುಜೋ ಭವಂತಿ. ನೀವು ಶಾಸಕರಾಗಬೇಕಾದ್ರೆ ಆಗಿಬಿಡ್ತೀರಿ. ನಾನೊಬ್ಬರು ಹೇಳಿದ್ದೇವರಾದರೂ ಶಾಸಕರು ಇದನ್ನು ಮಾಡಿ, ಈ ಅಕ್ಷರ ಹೇಳಿದ್ರೆ ಆಗತ್ತಾಗ್ಬಿಟ್ಟು ನೀವು ಮಾಡಿ ಶ್ರದ್ಧೆಯಿಂದ. ಅದು ಹ್ರೀಂಕಾರತ್ರಯ ಸಂಪುಟೇನ ಹ್ರೀಂ 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 ಹ್ರೀಂ. ಇದನ್ನು ನೀವೇನಾದರೂ ಸಾಧಿಸಿದರೆ, ಒಲಿಸಿದರೆ, ನೀವೇನು ಮಹಾ ಕೇಳಿದ್ರೆ 2 ಲಕ್ಷ ಕೇಳ್ತೀರಾ, 10 ಲಕ್ಷ ಕೇಳ್ತೀರಾ, 1 ಕೋಟಿ ಕೇಳ್ತೀರಾ, ಲಕ್ಷ್ಮೀ ಕೇಳ್ತೀರ. ವಿದ್ಯಾರಣ್ಯರು ಕೇಳಿದ್ರು ಕೋಟಿ 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 ವರಹ. ಈ ಮಂತ್ರವನ್ನು ಅನುಸಂಧಾನ ಮಾಡಿದರು. ಗೆಜೆಟ್ನದೆಲ್ಲ ಹೇಳ್ತಾರೆ, ರಾಜಪತ್ರದಲ್ಲಿ, ಚರಿತ್ರೆಯಲ್ಲೆಲ್ಲ ವರ್ಣನೆ ಇದೆ. ಸುವರ್ಣದ ಮಳೆ ಆಗಿಬಿಡ್ತದೆ. ಇವತ್ತಿನ ದಿವಸ ನೀವು ಹಂಪೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋದರೆ ಆ ಗೋಡೆಯ ಮೇಲೆ ಆ ಚಿತ್ರಗಳನ್ನು ಕೆತ್ತಿದ್ದಾರೆ. ಇವತ್ತಿನ ದಿವಸ ಶೃಂಗೇರಿ ಸಂಸ್ಥಾನಕ್ಕೆ ಆ ಕಿರೀಟ, ಆ ಉಂಗುರಗಳು, ಪಾತ್ರೆಗಳು ಅದೆಲ್ಲ ಬಂದಿರೋದು ವಿದ್ಯಾರಣ್ಯರಿಗೆ. ವಿದ್ಯಾರಣ್ಯ ಮಹಾಸ್ವಾಮಿಗಳು ಆ ಸಂಸ್ಥಾನವನ್ನು ಕಟ್ಟಿದರು. ಕರ್ನಾಟಕದ ಸ್ಥಾಪನಾಚಾರ್ಯ 1336ನೇ ಇಸವಿ ಮೇ 18ನೇ ತಾರೀಕು. ಅದನ್ನು ದಾಖಲೆ ಮೇನೋ ಏಪ್ರಿಲ್ 18ನೇ ತಾರೀಕು ಶಂಕುಸ್ಥಾಪನೆ ಮಾಡಿದರು. ಅಂದಿನಿಂದ ಉಳ್ಕೊಂಡು ಬಂದಿದ್ದರು. ನಾನು ಮೊನ್ನೆ ಮಧುಗಿರಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಹೋಗಿದ್ದೆ. ಅಲ್ಲಿ ಯಾವುದಪ್ಪ ಶಾಸಕ ರಾಜಣ್ಣ ಶಾಸಕ ಅಲ್ಲ, ಮಂತ್ರಿ. ಅವ್ರಿಗೆ ಹೇಳಿದೆ, ನೀವು ಅತ್ಯಂತ ಕೃತಜ್ಞರಾಗಿರಬೇಕಾದ್ದು ವಿದ್ಯಾರಣ್ಯರಿಗೆ. ನೀವು ಕರ್ನಾಟಕ ಸರ್ಕಾರ ಇಲ್ಲದೇ ಇದ್ದರೆ ವಿದ್ಯಾರಣ್ಯದಿಂದ ಇದೆ, ವಿದ್ಯಾರಣ್ಯದಿಂದ ಇಲ್ಲದೇ ಇದ್ದರೆ ಶೃಂಗೇರಿ ಸಂಸ್ಥಾನಕ್ಕೆ ನೀವು ನಡ್ಕೋಬೇಕ್ರಿ ರಾಜಣ್ಣ. ಅವರು ಮಹಾ ಶಕ್ತರಿದೆ. ಅವ್ರು ಹೇಳಿದರು, ಇವುಗಳೇ ಮುಂದಿನ ವರ್ಷದಿಂದ ಪ್ರತಿ ಏಪ್ರಿಲ್ 18ನೇ ತಾರೀಕು ನಾನು ವಿದ್ಯಾರಣ್ಯ ಜಯಂತಿ ಮಾಡ್ತೀನಿ, ಇಲ್ಲೇ ಬರಬೇಕು. ಎಲ್ಲ ಹೇಳಿದ್ದು ಒಂದು ಸಾಮ್ರಾಜ್ಯವನ್ನೇ ಕಟ್ಟುವಷ್ಟು ಹಣವನ್ನು ಕೊಡತಕ್ಕಂಥ ಶಕ್ತಿಯ ಹ್ರೀಂಕಾರಕ್ಕೂ. ಅವ್ರು ಇನ್ನೆಷ್ಟು ತಪಸ್ಸು ಮಾಡಿರಬೇಕು, ಇನ್ನೆಷ್ಟು. ಸುಮ್ಮನೆ ನಾವು ಹೇಳಿಬಿಟ್ಟು ಬರಲ್ರಿ. ಇದು ಕಾಯಬೇಕು 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 ಕಾಯಬೇಕು. ಅದು ಒಂದು ಸತ್ಯ, ಒಂದು ಪರಮ ಸತ್ಯ. ನೀವು ಹೇಳಿದ ನೀವು ಹ್ರೀಂಕಾರವನ್ನು, ಅದಕ್ಕೆ ವಿಧಾನ ಇದೆ. ಅಂಗನ್ಯಾಸ ಕರನ್ಯಾಸ ಇದೆಲ್ಲ ನಿಮಗೆಲ್ಲ ಗೊತ್ತಿದೆ. ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿ ಆ ಹ್ರೀಂಕಾರವನ್ನು ದಿಗ್ಬಂಧನ ಮಾಡಿ, ಬರೀ ದುಡ್ಡಿಗೆ ಮಾಡಬೇಕು ಅಂತಲ್ಲ, ಕಲ್ಯಾಣ ವೃಷ್ಟಿಭಿವಾಮೃತ ಪೂರಿತಾಭಿ, ಕಲ್ಯಾಣದ ಮಳೆ ಸುರಿದು ಬಿಡುತ್ತೆ ಅಂತಂತ. ದುಡ್ಡಿನ ಮಳೆನೇ ಸುರಿಬೇಕಾಗಿಲ್ಲ. ಮನಸ್ಸಿನ ಸಮಾಧಾನವೂ ಕಲ್ಯಾಣವೇ, ಶಾಂತಿ ಸಿಗತಕ್ಕಂಥದ್ದು ಕಲ್ಯಾಣವೇ, ಉದ್ಯೋಗ ಸಿಗೋದು ಕಲ್ಯಾಣವೇ. ಮಳೆ ಸುರಿಸ್ಬಿಡ್ತಾಳಂತೆ ಯಾಕೆ? ಆ ಕಲ್ಯಾಣ ವೃಷ್ಟಿಸ್ತವ ಮನೆಯೆಲ್ಲ ಹೇಳಿದ್ದೀವಿ. ನೀವು ವಿಜೃಂಭಿಸ್ಬಿಟ್ರೆ ಅವ್ರಿಗೆ ಪಾಪ ತಂತಿಗಳ ಹೆಂಡತಿ ಹೊರಗೆ ಹೋಗ್ಬಿಟ್ರು. ಮಾನವೇಶ ಚೆನ್ನಾಗಿ ಹೇಳಿದರು. 5 ಶ್ಲೋಕಗಳನ್ನಾದರೂ ಪ್ರಾರಂಭದಲ್ಲಿ ಹೇಳಿ, ಜ್ಞಾನ ಶ್ಲೋಕ ಅಂತ ಅದನ್ನು ಇಟ್ಕೊಂಡು ಅಂಗನ್ಯಾಸ ಕರನ್ಯಾಸ ಮಾಡಿ. ಅಂಗನ್ಯಾಸ ಕರನ್ಯಾಸ ಬಹಳ ಸುಲಭ.
ಓಂ ಹ್ರೀಂ ಅಂಗುಷ್ಟಾಭ್ಯ ನಮಃ, ಓಂ ಹ್ರೀಂ ತರ್ಜಿನಿಭ್ಯ ನಮಃ, ಓಂ ಹ್ರೀಂ ಬರೀ ಹ್ರೀಂಕಾರವೇ ಅಂಗನ್ಯಾಸಕರಣ್ಯ ಅದು ಎಲ್ಲದಕ್ಕೂ ಕರೆದರೆ ಅದನ್ನು ಮಾಡಿ ಲಕ್ಷ್ಮಿಯನ್ನು ಒಲಿಸಿಕೊಂಡರೆ, ಬರೀ ಹಣದ ಬಗ್ಗೆ ಹೇಳ್ತಾ ಇಲ್ಲ ನಾನು, ಲಕ್ಷ್ಮಿಯನ್ನು ಒಲಿಸಿಕೊಂಡ್ರೆ ರಾಧಮ್ಮ ನಿಮಗಿರೋ ತಾಪತ್ರಯ ಅಲ್ಲ, ಏನದುತ್ತಾರೆ ತಾಪತ್ರಯವೆಲ್ಲ ಸುಟ್ಟೋಗ್ಬಿಡುತ್ತೆ. ಅಂಥ ಮಹಾಶಕ್ತಿ ಇದೆ. ಅದನ್ನು ಕಂಡು ಕುಮಾರವ್ಯಾಸ ಹೇಳ್ತಾರೆ, ಶರದಿ ಸುತೆ ಸನಕಾದಿ ವಂದಿತೆ ಸುರ ನರೋರಗ ಮಾತೆ ಸುಜನರ ಪೊರೆವದಾತೆ ಸುರಾಗ್ರಗಣ್ಯೆ ಸುಮೌನಿವರಸ್ತುತ್ಯೆ ಪರಮಕರುಣಾ ಸಿಂಧು ಪಾವನಮೂರ್ತೆ ಪದ್ಮಜಮುಖ್ಯೆ ಸಕಲಾವರ ಸುಪೂಜಿತೆ ಲಕ್ಷ್ಮೀ ಕೊಡು ನಿಮಗೆಲ್ಲರಿಗೂ ಹಣವ.